ಹಪ್ಪಳ ಮಾಡೋದಕ್ಕೆ ನಾನಿಲ್ಲಿ ಉಳ್ಳಿ ಬೇಳೆ ತೊಗೊಂಡಿದ್ದೀನಿ ನೋಡಿ. ಇದು ಉಳ್ಳಿ ಬೇಳೆ. ಇದನ್ನು ನೀವು ಅಂಗಡಿನಲ್ಲಾದರೂ ತೊಗೊಂಬರ್ಬೋದು ಅಥವಾ ನೀವೇ ಮನೆಯಲ್ಲಿ ಮಾಡ್ಕೊಳ್ತೀರಾ ಅನ್ನೋದಾದರೆ ಹುರುಳಿಕಾಳನ್ನ ಮೊಳಕೆ ಕಟ್ಟಿ ಬೇಳೆ ಮಾಡ್ಕೊಳ್ಬೇಕಾಗತ್ತೆ. ಇದು 2 kg ಅಷ್ಟಿದೆ. ಹಾಗೆ ಇದಕ್ಕೆ ಟೇಸ್ಟ್ ಬರೋದಕ್ಕೆ ನಾನಿಲ್ಲಿ ಅಲಸಂದೆ ಬೇಳೆ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಅಂಗಡಿಯಿಂದ ತಂದಿರೋದು. 1 kg ಅಷ್ಟಿದೆ. ಮನೆಯಲ್ಲೇ ಮಾಡ್ಕೊಳ್ತೀರಾ ಅನ್ನೋದಾದರೆ ಅಲಸಂದೆ ಕಾಳನ್ನ ಮೊಳಕೆ ಬರಿಸಿ ಮಾಡ್ಕೊಳ್ಬೇಕಾಗತ್ತೆ. ಉದ್ದಿನ ಬೇಳೆ 1 kg ಅಷ್ಟು ತೊಗೊಂಡಿದ್ದೀನಿ. ಮೂರನ್ನು ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳ್ಕೊಳ್ಬೇಕು. ಅಂಗಡಿ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಧೂಳಿನ ಮಿಶ್ರಣ ಇರುತ್ತೆ, ಹಾಗಾಗಿ ಕ್ಲೀನಾಗಿ ಇದನ್ನು ನೀರಲ್ಲಿ ತೊಳ್ಕೊಳ್ಬೇಕು. ತೆಳುವಾಗಿರುವಂಥ ಕಾಟನ್ ಬಟ್ಟೆ ಮೇಲೆ ತೊಳೆದಿರುವಂಥ ಬೇಳೆನೆಲ್ಲ ನಾನು ಒಣಗಾಕ್ತಾ ಇದ್ದೀನಿ. ಎರಡು ದಿನ ಬಿಸಿಲಲ್ಲಿ ಒಣಗಿರೋವಂಥ ಬೇಳೆನ ಮಿಲ್ಲಿಗೆ ಹಾಕಿಸಿ ಹಿಟ್ಟು ಮಾಡಿ ಇಟ್ಕೊಳ್ತೀನಿ. ಹಪ್ಪಳದ ಹಿಟ್ಟು ರೆಡಿಯಾಗಿದೆ. ಈಗ ಅದನ್ನು ಜರಡಿ ಹಿಡಿದು ಇಟ್ಕೊಳ್ತೀನಿ. ಹಪ್ಪಳಕ್ಕೆ ರುಚಿ ಕೊಡೋದಕ್ಕೆ ಹುಣಸೆ ಕಾಯಿಗಳನ್ನ ನಾನಿಲ್ಲಿ ನೆನೆಸಿ ಇಟ್ಕೊಳ್ತೀನಿ ಅರ್ಧ ಗಂಟೆ ಟೈಮು. ಹುಣಸೆ ಹುಳಿ ಸಿಗ್ದಲೇ ಇದ್ದರೆ ಮಜ್ಜಿಗೆ ಕೂಡ ಉಪಯೋಗಿಸ್ಬೋದು, ಹುಳಿ ಬಂದಿರೋ ಅಂಥದ್ದು. ಹಪ್ಪಳದ ಹಿಟ್ಟನ್ನ ಈಗ ಕಲಸೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಪ್ಪಳದ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ಅದಕ್ಕೆ 2 ಹಿಡಿಯಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತೀನಿ. ಹಾಗೆ 2 ಹಿಡಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತೀನಿ. ಉಪ್ಪು 4 ಒಳ ಹಿಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಬೋದು. ನೀರಿಗೆ 2 ಹಿಡಿ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ, ಅಡುಗೆ ಸೋಡಾ 2 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಹಿಂದಿರೋ ಹುಣಸೆ ಹುಳಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ನೋಡಿ ಹಾಕ್ಕೊಳ್ಳಿ. ಹಪ್ಪಳನ ಈಗ ತಣ್ಣೀರಿನಲ್ಲಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿಗಿಂತ ತುಂಬ ಗಟ್ಟಿಯಾಗಿರಬೇಕು ಹಪ್ಪಳ. ಈ ಕಲಸೋ ಟೈಮಲ್ಲಿ ನೀವು ಇದನ್ನು ನೀರು ಮಾಡಿಕೊಂಡ್ರೆ ಹಪ್ಪಳ ಪೂರ್ತಿ ಕೆಟ್ಟೋಗುತ್ತೆ. ಬೇಳೆ ಹಿಟ್ಟೆ ಹಾಕಿರೋದ್ರಿಂದ ಇದು ಹಿಟ್ಟು ತುಂಬ ಕೈಗಂಟುತ್ತೆ, ಹಾಗಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿತ್ಕೊಳ್ಬೇಕಾಗತ್ತೆ ಕೈಯಲ್ಲಿ. ನಿಮಗೆ ಆಗದಲ್ಲೇ ಇದ್ದರೆ ಯಾರ್ದಾದ್ರೂ ಸಹಾಯ ತಗೊಂಡು ನೀವು ಇದನ್ನು ಮಿದಿಸ್ಕೊಳ್ಬೇಕಾಗತ್ತೆ.
ನೀಟಾಗಿ ಕಲಸಿರೋ ಅಂಥ ಹಿಟ್ಟನ್ನ ಚೆನ್ನಾಗಿ ಮಿದಿಸ್ಕೊಂಡು ಈ ಥರ ಬಾಕ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ. ಗಾಳಿ ಆಡ್ದಾಗೆ 6 ಗಂಟೆ ಟೈಮ್ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ಬೇಕು. ಇರೋ ಅಂಥ ಹಿಟ್ಟನ್ನ ಚೆನ್ನಾಗಿ ಒಳಕಲ್ಲಲ್ಲಿ ನಾವು ಕುಟ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಕೆಚ್ಚಿರೋ ಅಂಥ ಹಿಟ್ಟು ಈ ರೀತಿ ಉಂಡೆಯಾಗಿ ಬರೋ ತನಕ ನಾವು ಈ ಹಿಟ್ಟನ್ನ ಕೆಚ್ಕೊಂಡು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಆಗ ಹಪ್ಳದ ಹಿಟ್ಟು ಸಿದ್ಧ ಆಗುತ್ತೆ. ಹಪ್ಪಳ ಒತ್ತೋದಕ್ಕೆ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಹಿಟ್ಟನ್ನ ತಗೊಂಡು ಕೈಯಲ್ಲಿ ಉಂಡೆ ಮಾಡ್ಕೊಳ್ತೀನಿ. ಅದು ಕೈಗೆ ಅಂಟಬಾರ್ದು. ನಿಮಗೆ ಸ್ವಲ್ಪ ಅಂಟ್ತಿದೆ ಅಂದರೆ ಆಗ ಎಣ್ಣೆನ ಹಚ್ಕೊಳ್ಬೇಕಾಗತ್ತೆ. ನಾವು ಇಲ್ಲಿ ತನಕ ಎಣ್ಣೆ ಉಪಯೋಗಿಸಿರಲಿಲ್ಲ. ಈಗ ಕೈಗಳಿಗೆ ಸ್ವಲ್ಪ ಎಣ್ಣೆ ಉಜ್ಕೊಂಡು ಹಿಟ್ಟನ್ನು ಸಣ್ಣ ಸಣ್ಣದಾಗಿ ಗೋಲಿ ಆಕಾರದಲ್ಲಿ ಮಾಡ್ಕೊತೀನಿ. ಹಪ್ಪಳ ಒತ್ತೋದಕ್ಕೆ ನಾನಿಲ್ಲಿ ಪ್ರೆಸ್ಸರ್ನ ಇಟ್ಕೊಂಡಿದ್ದೀನಿ. ಹಾಗೆ ಮಣೆ ಹಾಗೂ ಲಟ್ಟಣಿಗೆನೂ ಯೂಸ್ ಮಾಡ್ಕೊಂಡಿದ್ದೀನಿ. ಪ್ರೆಸ್ಸರ್ನ ಯೂಸ್ ಮಾಡೋ ಕಾರಣ ಏನು ಅಂದರೆ ಅದು ಅಕ್ಕಿ ಹಿಟ್ಟು ಕಮ್ಮಿ ತಗೊಳುತ್ತೆ ಅಂತ. ನಿಮ್ಮ ಹತ್ರ ಪ್ರೆಸ್ಸರ್ ಇಲ್ದಿದ್ರೆ ನೀವು ಬರೀ ಮಣೆ ಮತ್ತು ಲಟ್ಟಣಿಗೆಯಿಂದನೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ಹಪ್ಪಳ ಒತ್ಕೊಳ್ಬೋದು. ಈಗ ಪ್ರತಿಯೊಂದು ಹಪ್ಪಳಗಳನ್ನು ನಾನು ಪ್ರೆಸ್ಸರ್ನಲ್ಲಿ ಒತ್ಕೊಂಡು ಹಾಗೆ ಲಟ್ಟಿಸ್ಕೊಳ್ತೀನಿ ತೆಳ್ಳಗೆ. ಈ ರೀತಿ ಹಪ್ಪಳ ಒತ್ಕೊಳ್ತಾ ಹೋಗ್ತಾ ಇದ್ದೀನಿ. ಒತ್ತಿರೋ ಹಪ್ಪಳಗಳನ್ನೆಲ್ಲ ಮೊದಲನೇ ದಿನ ಒಂದು ಕಾಟನ್ ಬಟ್ಟೆ ಮೇಲೆ ನೆರಳಲ್ಲೇ ಒಣಗಾಕಬೇಕಾಗುತ್ತೆ. ಒಂದು ಇಡೀ ದಿನ ನೆರಳಲ್ಲಿ ಅದು ಇದ್ದಾಗ ಗಟ್ಟಿಯಾಗುತ್ತೆ. ಆಮೇಲೆ ಅದನ್ನು ಬಿಸಿಲಿಗೆ ಹಾಕ್ತೀನಿ. ಹಪ್ಪಳಗಳು 3 ಗಂಟೆ ಟೈಮು ಒಳ್ಳೆ ಬಿಸಿಲಲ್ಲಿ ಆರಾಕಿದ್ರೆ ಸಾಕು. ಅದ್ರ ಮೇಲೆ ಆರಾಕಕ್ಕೆ ಹೋಗಬೇಡಿ, ಯಾಕೆಂದರೆ ಹಪ್ಪಳಗಳೆಲ್ಲ ಮಡಚ್ಕೊಂಡು ಬಿಡುತ್ತೆ. ಹಾಗಾಗಿ 3 ಗಂಟೆ ಬಿಸಿಲಲ್ಲಿ ಚೆನ್ನಾಗಿದ್ದಾಗ ಒಣಗಾಕ್ಬಿಡಿ. ಒಣಗಿರೋ ಹಪ್ಪಳನೆಲ್ಲ ಈ ರೀತಿ ಒಂದು ಬಟ್ಟೆನಲ್ಲಿ ಒರೆಸಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಅದರಲ್ಲಿರೋ ಅಂಥ ಅಕ್ಕಿ ಹಿಟ್ಟು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಂಡಾಗ ಹುಳಗಳು ಆಗಿಬಿಡುತ್ತೆ. ಹಾಗಾಗಿ ಪ್ರತಿಯೊಂದು ಹಪ್ಪಳನೂ ಒರೆಸಿ ಎತ್ತಿಟ್ಕೊಬೇಕಾಗತ್ತೆ. ಈಗ ಹಪ್ಪಳನೆಲ್ಲ ಕಾದಿರೋ ಅಂಥ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ಕರೆದಾಗ ಅದ್ರ ಮೇಲೆ ಗುಳ್ಳೆ ಬಂದರೆ ನಾವು ಮಾಡಿರೋ ಅಂಥ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ಅಂತ, ಹಾಗೆ ಹಪ್ಪಳ ಮೃದುವಾಗೂ ಬಂದಿದೆ ಅಂತ ಅರ್ಥ. ಹಪ್ಪಳನ ಎಣ್ಣೆಯಲ್ಲಿ ತಿನ್ನೋದಕ್ಕೆ ಇಷ್ಟ ಇಲ್ದಲೇ ಇರೋರು ಈ ರೀತಿ ಡೈರೆಕ್ಟು ಗ್ಯಾಸ್ ಮೇಲೆ ಸುಟ್ಕೊಳ್ಬೋದು. ನೀವು ಗ್ಯಾಸ್ ಮೇಲೆ ಸುಟ್ಟಾಗಲೂ ಕೂಡ ಇದರಲ್ಲೂ ಗುಳ್ಳೆ ಬರುತ್ತೆ. ಹಾಗಾಗಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ನಾವು ಮಾಡಿರೋ ಅಂಥ ರೆಸಿಪಿ ತೋರಿಸಿರೋ ಅಂಥ ಪ್ರಮಾಣ ಎಲ್ಲ ಹಪ್ಪಳದಲ್ಲಿ ಕರೆಕ್ಟಾಗಿ ಬಂದಿದೆ ಅಂತ. ನಿಮಗೆ ಮಾಡಬೇಕು ಅನ್ನೋ ಆಸೆ ಇದ್ದರೆ ಈ ಥರದ ಹಪ್ಪಳನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.
ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾದ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳಿಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮನೆಯಲ್ಲಿ ಗರಿ ಗರಿಯಾದ ಈ ರುಚಿಕರವಾದ ಹಪ್ಪಳನ ಒಂದ್ಸಲ ಟ್ರೈ ಮಾಡಿ ನೋಡಿ.